ಮಂಡ್ಯದಲ್ಲಿ ಅಪ್ಪು ಜನ್ಮದಿನ ಸಂಭ್ರಮಾಚರಣೆ. ಇಂದು ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಮಂಡ್ಯ ನಗರದಲ್ಲಿ ಅಭಿಮಾನಿಗಳು ವಿಶೇಷವಾಗಿ ಆಚರಣೆ ನಡೆಸಿದರು. ನಗರದ ಸಂಜಯ್ ಸರ್ಕಲ್ನಲ್ಲಿ ಸ್ಥಾಪಿಸಲಾದ ಅಪ್ಪು ಅವರ ಪ್ರತಿಮೆಗೆ ಅಭಿಮಾನಿಗಳು ಪುಷ್ಪಾರ್ಚನೆ ಸಲ್ಲಿಸಿದರು. ಬಳಿಕ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಈ ಕಾರ್ಯಕ್ರಮವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಆಯೋಜಿಸಿದರು. ಅಪ್ಪು ಅವರ ಚಿತ್ರರಂಗ ಹಾಗೂ ಸಮಾಜ ಸೇವೆಯ ಕೊಡುಗೆಯನ್ನು ಗಮನಿಸಿ ಅವರಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ನೀಡಬೇಕು ಎಂದು ಕರವೇ ಕಾರ್ಯಕರ್ತರು ಆಗ್ರಹಿಸಿದರು. ಇಲ್ಲಿ ಮರಿ ಅಷ್ಟೇ ಆ ಕಡೆ ನೋಡು ಎತ್ಕಳಿ ಕೊಡಿ ಈ ಹುಡುಗಿಗೆ ಒಂದು ಕೊಡಿ ಕಾಲೇಜ್ ಹುಡುಗಿಗೆ ಕೊಡಿ ಅಮಾಸೆ ಅವರಿಗೆ ಹುಡುಗಿಗೆ ಆಯಿತು ಕರ್ನಾಟಕ ರತ್ನ ನಮ್ಮೆಲ್ಲರ ಆರಾಧ್ಯ ದೈವ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಹುಟ್ಟುಹಬ್ಬವನ್ನು ಸರಳವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಮಂಡ್ಯ ಜಿಲ್ಲಾ ಘಟಕ ಆಯೋಜಿಸಿದೆ. ಎಲ್ಲ ನನ್ನ ತಾಲೂಕು ಅಧ್ಯಕ್ಷರುಗಳು ಹಾಗೂ ಯುವ ಘಟಕದ ಅಧ್ಯಕ್ಷರು, ಕಾರ್ಯಕರ್ತರು, ನಮ್ಮ ಗೋಪಿ ಮಾಸ್ಟರ್, ನಮ್ಮ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಶಿವರಾಮಣ್ಣವರು, ಎಲ್ಲ ನನ್ನ ಕರವೇ ಕುಟುಂಬ, ಚಂದ್ರು ಅವರು ಎಲ್ಲ ಸೇರಿಕೊಂಡು ಸರಳವಾಗಿ ಇವತ್ತು ನಮ್ಮ ಆರಾಧ್ಯ ದೈವ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಜನ್ಮದಿನವನ್ನು ಸಿಹಿ ಹಂಚುವ ಮುಖೇನ, ಪುಷ್ಪ ನಮನ ಮಾಡುವ ಮುಖೇನ ಸರಳತೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ಅವರು ಇಡೀ ವಿಶ್ವ ಕಂಡಂಥ ಒಬ್ಬ ವಿಶ್ವಮಾನವ. ಅವ್ರಿಗೆ ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ರತ್ನವನ್ನು ಅವ್ರಿಗೆ ಘೋಷಣೆ ಮಾಡಲಿ ಅಂತ ಕಳೆದ ವರ್ಷವೂ ಹೇಳಿದ್ದು, ಈ ವರ್ಷವೂ ಹೇಳ್ತಾ ಇದ್ದೀವಿ. ಅವರಿಗೆ ಭಾರತ ರತ್ನವನ್ನು ಕೊಡಲಿ ಅಂತೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮಂಡ್ಯ ಜಿಲ್ಲಾ ಪ್ರವೀಣ್ ಶೆಟ್ಟಿ ಬಣದ ಎಲ್ಲ ಕಾರ್ಯಕರ್ತರು ಆಯೋಜಿಸ್ತೀವಿ. ನಮ್ಮ ರಾಜ್ಯ ಅಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷರು ಉಮೇಶ್ ಗೌಡರು ಇವರ ನೇತೃತ್ವದಲ್ಲಿ ಮುಂದೊಂದು ದಿನ ನಾವು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಚುನಾವಣೆಗೂ ಮುಂಚೆ ನೀವು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಭಾರತ ರತ್ನವನ್ನು ಘೋಷಣೆ ಮಾಡಿದ್ರೆ ಎಲ್ಲರೂ ನಾವು ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಅವರಿಗೆ ಒಂದು ಮನವಿಯನ್ನು ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.